ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ಕರ್ಮಯೋಗವೆಂಬ ತೃತೀಯೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 1-19. ಅಥ ತೃತೀಯೋಧ್ಯಾಯಃ ಕರ್ಮಯೋಗಃ. ಸಾಂಖ್ಯಯೋಗೇ ಚ ವೈಷಮ್ಯಂ ಮತ್ವಾ ಮುಗ್ಧಾಯ ಜಿಷ್ಣವೇ ತಯೋರ್ಭೇದ ನಿರಾಸಾಯ ಕರ್ಮಯೋಗ ಉದೀರ್ಯತೆ. ಜ್ಞಾನ ಮತ್ತು ಕರ್ಮದಲ್ಲಿ ವೈರುಧ್ಯವನ್ನು ಕಾಣುತ್ತಿದ್ದ ಮುಗ್ಧನಾದ ಅರ್ಜುನನಿಗೆ ಅವುಗಳಲ್ಲಿರುವ ಭೇದವನ್ನು ಹೋಗಲಾಡಿಸುವುದಕ್ಕಾಗಿ ಕರ್ಮಯೋಗವು ಬೋಧಿಸಲ್ಪಡುತ್ತದೆ. ಯಾರ ವಿಷಯದಲ್ಲಿ ದುಃಖ ಪಡಬಾರದೋ ಅಂಥವರಿಗಾಗಿ ನೀನು ದುಃಖಿಸುತ್ತಿರುವೆ ಮುಂತಾದ ಶ್ಲೋಕಗಳಲ್ಲಿ ದೇಹವೇ ಬೇರೆ ಆತ್ಮವೇ ಬೇರೆ ಎಂಬ ವಿವೇಕ ಪ್ರಜ್ಞೆಯನ್ನು ಮೋಕ್ಷ ಸಾಧನ ರೂಪವಾಗಿ ತಿಳಿಸಲಾಯಿತು. ಆ ಬಳಿಕ ಜ್ಞಾನಯೋಗದಲ್ಲಿ ಇರಬೇಕಾದ ಮನೋಭಾವವನ್ನು ಅರ್ಜುನನಿಗೆ ಈವರೆಗೆ ತಿಳಿಸಿದ್ದಾಯಿತು. ಇನ್ನೀಗ ಕರ್ಮಯೋಗದಲ್ಲಿ ಇರಬೇಕಾದ ಮನೋಭಾವದ ಕುರಿತು ಕೇಳು ಮುಂತಾದ ಶ್ಲೋಕಗಳಲ್ಲಿ ಕರ್ಮದ ವಿಷಯವಾಗಿಯೂ ವಿವರಿಸಲಾಯಿತು. ಆದರೆ ಅವೆರಡರಲ್ಲಿ ಯಾವುದು ಮೊದಲು ಯಾವುದು ನಂತರ ಬರುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ಅಲ್ಲಿ ಹೇಳಲಿಲ್ಲ. ಮತ್ತು ಅಲ್ಲಿ ಭಗವಂತನ ಮಾತುಗಳಲ್ಲಿ ಜ್ಞಾನ ಸಂಪನ್ನನಾದ ಸ್ಥಿತಪ್ರಜ್ಞನಿಗೆ ಆಸೆಗಳಿರುವುದಿಲ್ಲ, ಇಂದ್ರಿಯಗಳ ಮೇಲೆ ಹತೋಟಿ ಇರುತ್ತದೆ, ಅಹಂಕಾರವಿರುವುದಿಲ್ಲ ಇತ್ಯಾದಿ ಲಕ್ಷಣಗಳನ್ನು ಹೇಳಿರುವುದರಿಂದ ಮತ್ತು ಇದು ಬ್ರಾಹ್ಮೀ ಸ್ಥಿತಿಯು ಓ ಅರ್ಜುನ ಎಂಬುದಾಗಿ ಪ್ರಶಂಸಾ ಪೂರ್ವಕವಾಗಿ ಜ್ಞಾನದ ವಿಷಯವನ್ನು ಮುಕ್ತಾಯಗೊಳಿಸಿದ್ದರಿಂದ ಭಗವಂತನ ದೃಷ್ಟಿಯಲ್ಲಿ ಜ್ಞಾನ ಮತ್ತು ಕರ್ಮಗಳ ನಡುವೆ ಜ್ಞಾನವೇ ಶ್ರೇಷ್ಠವೆಂದು ಭಾವಿಸಿದ ಅರ್ಜುನನು ಈಗ ಹೇಳುತ್ತಾನೆ. ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಹೇ ಜನಾರ್ದನ, ಕರ್ಮಕ್ಕಿಂತ ಜ್ಞಾನವು ಮಿಗಿಲಾದುದು ಎಂಬುದು ನಿನ್ನ ಅಭಿಪ್ರಾಯವಾದರೆ, ಎಲೈ ಕೇಶವ, ನನ್ನನ್ನು ಘೋರವಾದ ಈ ಕರ್ಮದಲ್ಲಿ, ಅದು ಯುದ್ಧ ಕರ್ಮದಲ್ಲಿ ಏಕೆ ತೊಡಗಿಸುತ್ತಿರುವೆ? ಕರ್ಮಕ್ಕಿಂತ ಕರ್ಮಕ್ಕೆ ಹೋಲಿಸಿದರೆ ಜ್ಞಾನವು ಮೋಕ್ಷಕ್ಕೆ ನೇರ ಮಾರ್ಗವಾದ್ದರಿಂದ ಅದು ಮಿಗಿಲಾದುದು, ಅಂದರೆ ಹೆಚ್ಚಿನದು, ಶ್ರೇಷ್ಠವಾದುದು ಎಂಬುದು ನಿನ್ನ ಅಭಿಪ್ರಾಯವಾದರೆ, ಅಂದರೆ ಇಲ್ಲಿ ಕೃಷ್ಣನ ಅಭಿಪ್ರಾಯವಾದರೆ, ಮತ್ತೇಕೆ ಯುದ್ಧ ಮಾಡು, ಎದ್ದೇಳು ಎಂದು ಮತ್ತೆ ಮತ್ತೆ ಹೇಳುತ್ತಾ ಘೋರವಾದ ಹಿಂಸಾತ್ಮಕವಾದ ಕೆಲಸದಲ್ಲಿ ನನ್ನನ್ನು ತೊಡಗಿಸುತ್ತಿರುವೆ ಅಥವಾ ತೊಡಗುವಂತೆ ಪ್ರೇರೇಪಿಸುತ್ತಿರುವೆ? ಆದರೆ ಕ್ಷತ್ರಿಯನಾದವನಿಗೆ ಧರ್ಮಬದ್ಧವಾದ ಯುದ್ಧಕ್ಕಿಂತ ಹೆಚ್ಚಿನ ಶ್ರೇಯಸ್ಸು ಮತ್ತೊಂದಿಲ್ಲ ಇತ್ಯಾದಿ ಶ್ಲೋಕಗಳಲ್ಲಿ ಕರ್ಮದ ಶ್ರೇಷ್ಠತೆಯು ಕೂಡ ಹೇಳಲ್ಪಟ್ಟಿದೆಯಲ್ಲ ಎಂದರೆ ಅದಕ್ಕೆ ಅರ್ಜುನ ಹೇಳುತ್ತಾನೆ, ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೇವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಂ. ಒಂದಕ್ಕೊಂದು ವಿರುದ್ಧವಾದಂತೆ ತೋರುವ ಮಾತುಗಳಿಂದ ನನ್ನ ಬುದ್ಧಿಯನ್ನು ಗೊಂದಲಕ್ಕೆ ಈಡಾಗಿಸುತ್ತಿರುವೆ. ಯಾವುದರಿಂದ ನಾನು ಶ್ರೇಯಸ್ಸನ್ನು ಹೊಂದಬಹುದೋ ಆ ಒಂದನ್ನು ನನಗೆ ತೀರ್ಮಾನವಾಗಿ ಹೇಳು. ಏಕೆಂದರೆ ಕೃಷ್ಣ ಕೆಲವು ಕಡೆ ಕರ್ಮದ ಪ್ರಶಂಸೆ ಮಾಡುತ್ತಾನೆ, ಮತ್ತೆ ಕೆಲವು ಕಡೆ ಜ್ಞಾನದ ಪ್ರಶಂಸೆ ಇರುವುದರಿಂದ ಒಂದಕ್ಕೊಂದು ವಿರುದ್ಧವಾದಂತೆ ತೋರುವ ಸಂದೇಹವನ್ನು ಉಂಟು ಮಾಡುವ ಯಾವ ಮಾತುಗಳಿವೆಯೋ ಅವುಗಳಿಂದ ನನ್ನ ಬುದ್ಧಿಯನ್ನು ಡೋಲಾಯಮಾನಗೊಳಿಸಿ, ಅಂದರೆ ಕರ್ಮ ಜ್ಞಾನಗಳ ನಡುವೆ ಮನಸ್ಸು ತೂಗಾಡುವಂತೆ ಮಾಡಿ ಗೊಂದಲಕ್ಕೀಡಾಗಿಸುತ್ತಿರುವೆ. ಒಂದಕ್ಕೊಂದು ವಿರುದ್ಧವಾದಂತೆ ತೋರುವ ಎಂಬಲ್ಲಿ ಅಂತೆ ಎಂಬ ಶಬ್ದವನ್ನು ಬಳಸಿದ್ದರಿಂದ ಪರಮ ಕರುಣಾಮಯನಾದ ನಿನ್ನಲ್ಲಿ ನಮ್ಮನ್ನು ಗೊಂದಲಕ್ಕೀಡು ಮಾಡುವ ಗುಣ ಖಂಡಿತ ಇರಲಾರದು. ಆದರೂ ನನ್ನ ಭ್ರಾಂತಿಯಿಂದ ಹೀಗೆ ತೋರಿ ಬರುತ್ತಿದೆ ಎಂದು ನಿವೇದಿಸಿಕೊಂಡಂತಾಯಿತು. ಆದ್ದರಿಂದ ಎರಡರಲ್ಲಿ ಯಾವುದು ಒಳ್ಳೆಯದೋ ಆ ಒಂದನ್ನು ತೀರ್ಮಾನವಾಗಿ ಹೇಳು.
ಅಥವಾ ಹೀಗೂ ಅರ್ಥೈಸಬಹುದು, ಇದುವೇ ಶ್ರೇಯಸ್ಸಿಗೆ ಮಾರ್ಗ ಎಂದು ತೀರ್ಮಾನಿಸಿ ಯಾವುದನ್ನು ಆಚರಣೆಗೆ ತರುವುದರಿಂದ ನಾನು ಶ್ರೇಯಸ್ಸನ್ನು ಅಂದರೆ ಮೋಕ್ಷವನ್ನು ಹೊಂದಬಹುದೋ ಆ ಒಂದನ್ನು ಹೇಳು ಎಂದು ಅರ್ಜುನನು ಕೇಳುತ್ತಿದ್ದಾನೆ. ಪ್ರತಿಯಾಗಿ ಭಗವಂತನು ಉತ್ತರಿಸುತ್ತಿದ್ದಾನೆ. ಶ್ರೀ ಭಗವಾನುವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಎಲೈ ಪಾಪರಹಿತನೇ, ಈ ಹಿಂದೆ ನಾನು ಈ ಲೋಕಕ್ಕೆ ಇಬ್ಬಗೆಯಾದ ಆಧ್ಯಾತ್ಮ ಮಾರ್ಗವನ್ನು ಹೇಳಿದ್ದೇನೆ. ಸಾಂಖ್ಯರಿಗೆ ಜ್ಞಾನಯೋಗ, ಯೋಗಿಗಳಿಗೆ ಕರ್ಮಯೋಗ. ಇಲ್ಲಿ ದ್ವಿವಿಧ ಎಂದರೆ ದ್ವೇ ವಿಧೇ ಯಸ್ಯಾಹ ಸಾ, ಎರಡು ಬಗೆಗಳು ಯಾವುದರಲ್ಲಿದೆಯೋ ಅದು ದ್ವಿವಿಧ ಎಂದರೆ ಇಬ್ಬಗೆಯಾದದ್ದು. ಇದು ಅರ್ಥ. ಮೋಕ್ಷಕ್ಕೆ ಕರ್ಮ ಮಾರ್ಗ, ಜ್ಞಾನ ಮಾರ್ಗಗಳು ಪರಸ್ಪರ ನಿರಪೇಕ್ಷವಾದ ಅಂದರೆ ಸ್ವತಂತ್ರವಾದ ಎರಡು ಮಾರ್ಗಗಳು ಎಂದೇನಾದರೂ ಕೃಷ್ಣನು ಹೇಳಿದ್ದಲ್ಲಿ ಆಗ ಅವೆರಡರ ಪೈಕಿ ಯಾವುದು ಒಳ್ಳೆಯದೋ ಅದೊಂದನ್ನು ಹೇಳು ಎಂಬ ನಿನ್ನ ಮಾತು ಅಂದರೆ ಅರ್ಜುನನ ಮಾತು ಸರಿಯಾಗುತ್ತಿತ್ತು. ಆದರೆ ನಾನು ಹಾಗೆ ಹೇಳಿಲ್ಲ, ಕೃಷ್ಣ ಹಾಗೆ ಹೇಳಿಯೇ ಇಲ್ಲ. ಬದಲಾಗಿ ಅವೆರಡರ ಮೂಲಕ ಬ್ರಹ್ಮಪ್ರಾಪ್ತಿಗಿರುವ ಒಂದೇ ಮಾರ್ಗವನ್ನೇ ಹೇಳಿದ್ದೇನೆ. ಅವೆರಡೂ ಅಂದರೆ ಜ್ಞಾನ ಕರ್ಮಗಳೆರಡೂ ಎರಡು ಹಂತಗಳಾದ್ದರಿಂದ ಅವು ಸ್ವತಂತ್ರವಾದ ಮಾರ್ಗಗಳಾಗಲು ಸಾಧ್ಯವಿಲ್ಲ. ಸಾಧಕರ ಸಾಮರ್ಥ್ಯಕ್ಕೆ ತಕ್ಕಂತೆ ಒಂದೇ ಮಾರ್ಗದ ಎರಡು ಬಗೆಗಳನ್ನು ಅಥವಾ ಇನ್ನೂ ಸರಿಯಾಗಿ ಹೇಳುವುದಾದರೆ ಸ್ತರಗಳನ್ನು, ಎರಡು ವಿಭಿನ್ನ ಸ್ತರಗಳನ್ನು ಹೇಳಲಾಗಿದೆ ಅಷ್ಟೇ. ಈ ಹಿಂದೆ ಅಂದರೆ ಹಿಂದಿನ ಅಧ್ಯಾಯದಲ್ಲಿ ನಾನು ಅಂದರೆ ಸರ್ವಜ್ಞನಾದ ಶ್ರೀ ಕೃಷ್ಣ ಪರಮಾತ್ಮನು ಈ ಲೋಕಕ್ಕೆ ಶುದ್ಧ ಮನಸ್ಸಿನವರು ಅಶುದ್ಧ ಮನಸ್ಸಿನವರು ಎಂಬ ಎರಡು ವಿಧದ ಸಾಧಕ ಜನರಿಗೆ ಇಬ್ಬಗೆಯಾದ ಮಾರ್ಗವನ್ನು, ಮುಕ್ತಿಗೊಯ್ಯುವ ಎರಡು ಬಗೆಯ ಮಾರ್ಗವನ್ನು ಹೇಳಿದ್ದೇನೆ ಎಂದು ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಆ ಎರಡು ಬಗೆಗಳನ್ನೇ ತಿಳಿಸುತ್ತಾನೆ. ಮೊದಲನೆಯದು ಸಾಂಖ್ಯರಿಗೆ ಅಂದರೆ ಶುದ್ಧವಾದ ಮನಸ್ಸುಳ್ಳ ಹಾಗೂ ಜ್ಞಾನದ ಹಂತಕ್ಕೆ ಏರಿದವರಿಗೆ. ಅವರ ಜ್ಞಾನವು ಪರಿಪಕ್ವವಾಗುವುದಕ್ಕೋಸ್ಕರ ಬ್ರಹ್ಮದೆಡೆಗೆ ಒಯ್ಯುವಂತಹ ಜ್ಞಾನಯೋಗವನ್ನು, ಧ್ಯಾನ ಮುಂತಾದವುಗಳಿಂದ ಕೂಡಿದ ಮಾರ್ಗವನ್ನು ಹೇಳಿದ್ದೇನೆ. ಎಲ್ಲಿ ಎಂದರೆ ಅವೆಲ್ಲವನ್ನು ಅಂದರೆ ಇಂದ್ರಿಯಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡು ನನ್ನನ್ನು ಧ್ಯಾನಿಸುತ್ತಾ ಕುಳಿತುಕೊಳ್ಳಬೇಕು ಮುಂತಾದ ಶ್ಲೋಕಗಳಲ್ಲಿ. ಆದರೆ ಜ್ಞಾನದ ಹಂತಕ್ಕೆ ಏರಲು ಬಯಸುವ ಮತ್ತು ಕರ್ಮದ ಮೂಲಕ ಜ್ಞಾನವನ್ನು ಪಡೆಯತಕ್ಕ ಯೋಗಿಗಳಿಗೆ ಮನಃಶುದ್ಧಿಯ ಮೂಲಕ ಆ ನೆಲೆಗೇರಲು ಸಾಧ್ಯವಾಗುವಂತೆ ಕರ್ಮಯೋಗದ ಮಾರ್ಗವನ್ನು ತಿಳಿಸಿದ್ದೇನೆ. ಎಲ್ಲಿ ಎಂದರೆ ಕ್ಷತ್ರಿಯನಾದವನಿಗೆ ಧರ್ಮಬದ್ಧವಾದ ಯುದ್ಧಕ್ಕಿಂತ ಹೆಚ್ಚಿನ ಶ್ರೇಯಸ್ಸು ಮತ್ತೊಂದಿಲ್ಲ ಎಂದು ಹಿಂದಿನ 2ನೇ ಅಧ್ಯಾಯದ 31ನೇ ಮುಂತಾದ ಶ್ಲೋಕಗಳಲ್ಲಿ. ಆದ್ದರಿಂದಲೇ ಮನಸ್ಸಿನ ಶುದ್ಧಿ ಅಶುದ್ಧಿಗಳಿಗೆ ಅನುಗುಣವಾಗಿ ಎರಡೂ ಬಗೆಯ ಮಾರ್ಗಗಳನ್ನು ಹೇಳಿದ್ದೇನೆ. ಜ್ಞಾನಯೋಗದಲ್ಲಿ ಇರಬೇಕಾದ ಮನೋಭಾವವನ್ನು ಈವರೆಗೆ ನಿನಗೆ ತಿಳಿಸಿದ್ದಾಯಿತು. ಇನ್ನೀಗ ಕರ್ಮಯೋಗದಲ್ಲಿ ಇರಬೇಕಾದ ಮನೋಭಾವದ ಕುರಿತು ಕೇಳು. ಆದ್ದರಿಂದ ಜ್ಞಾನ ದೊರಕುವ ತನಕ ಮನಸ್ಸು ಸಂಪೂರ್ಣ ಶುದ್ಧವಾಗುವುದಕ್ಕಾಗಿ ತಮ್ಮ ವರ್ಣಾಶ್ರಮಗಳಿಗೆ ತಕ್ಕ ಕರ್ಮಗಳನ್ನು ಮಾಡಿಕೊಂಡು ಬರತಕ್ಕದ್ದು. ಇಲ್ಲವಾದರೆ ಮನಸ್ಸು ಶುದ್ಧವಾಗದೇ ಇರುವುದರಿಂದ ಜ್ಞಾನ ದೊರಕದು ಎಂಬುದನ್ನು ಕೃಷ್ಣ ಪರಮಾತ್ಮನು ಹೇಳುತ್ತಾನೆ. ನ ಕರ್ಮಾಣಾಮನಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಕರ್ಮಗಳನ್ನು ಆರಂಭಿಸದೇ ಇರುವುದರಿಂದ ಮನುಷ್ಯನು ನೈಷ್ಕರ್ಮ್ಯವನ್ನು ಹೊಂದಲಾರ ಮತ್ತು ಕರ್ಮಗಳನ್ನು ತ್ಯಾಗ ಮಾಡಿದ ಮಾತ್ರಕ್ಕೆ ಸಿದ್ಧಿಯನ್ನು ಹೊಂದಲಾರ. ಇಲ್ಲಿ ಕರ್ಮಗಳನ್ನು ಆರಂಭಿಸದೇ ಇರುವುದರಿಂದ ಅಂದರೆ ಮಾಡದಿರುವುದರಿಂದ ನೈಷ್ಕರ್ಮ್ಯವನ್ನು ಅಂದರೆ ಜ್ಞಾನವನ್ನು ಹೊಂದಲಾರ, ಪಡೆಯುವುದಿಲ್ಲ. ಈ ಲೋಕವನ್ನು ಅಂದರೆ ಆತ್ಮ ಸಾಮ್ರಾಜ್ಯವನ್ನು ಬಯಸಿಯೇ ಸನ್ಯಾಸಿಗಳು ತ್ಯಾಗ ಮಾಡುವುದು.
ಮುಂತಾದ ಉಪನಿಷದ್ ವಾಕ್ಯಗಳು ಸನ್ಯಾಸವು ಮೋಕ್ಷಕ್ಕೆ ಮಾರ್ಗ ಎಂದು ಹೇಳುತ್ತವೆಯಲ್ಲ. ಆದ್ದರಿಂದ ತ್ಯಾಗ ಮಾತ್ರದಿಂದಲೇ ಮೋಕ್ಷ ದೊರಕುತ್ತದೆ, ಕರ್ಮಗಳಿಂದ ಏನಾಗಬೇಕಾಗಿದೆ ಎಂಬ ಪ್ರಶ್ನೆ ಏಳಬಹುದು. ಅದನ್ನು ಊಹಿಸಿಯೇ ಉತ್ತರ ಕೊಡಲಾಗಿದೆ. ನಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ, ತ್ಯಾಗ ಮಾಡಿದ ಮಾತ್ರಕ್ಕೆ ಸಿದ್ಧಿಯನ್ನು ಹೊಂದಲಾರ ಎಂದು. ಮನಸ್ಸು ಶುದ್ಧವಾಗದೆ ಜ್ಞಾನರಹಿತನಾಗಿ ಮಾಡಿದ ಕರ್ಮ ತ್ಯಾಗ ಮಾತ್ರದಿಂದಲೇ, ಅಂದರೆ ಜ್ಞಾನರಹಿತನಾಗಿ ಮಾಡಿದ ಕರ್ಮತ್ಯಾಗ ಮಾತ್ರದಿಂದಲೇ ಸಿದ್ಧಿಯನ್ನು ಅಂದರೆ ಮೋಕ್ಷವನ್ನು ಹೊಂದಲಾರ, ಅಂದರೆ ಪಡೆಯಲಾರ. ಕರ್ಮಗಳನ್ನು ತ್ಯಾಗ ಮಾಡುವುದು ಎಂದರೆ ಅವುಗಳಿಗೆ ಅಂಟಿಕೊಳ್ಳದಿರುವುದು ಎಂದರ್ಥ. ಕರ್ಮ ಮಾಡುವುದನ್ನೇ ಬಿಟ್ಟು ಬಿಡುವುದು ಎಂದರ್ಥವಲ್ಲ. ಏಕೆಂದರೆ ಅದು ಹಾಗೆ ಬಿಟ್ಟು ಬಿಡುವುದು ಸಾಧ್ಯವಿಲ್ಲ ಎನ್ನುತ್ತಾನೆ. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ ಕಾರ್ಯತೆ ಹ್ಯವಶಃ ಕರ್ಮ ಸರ್ವ ಪ್ರಕೃತಿ ಜೈರ್ಗುಣೈಃ. ಯಾರೂ ಎಂದೂ ಒಂದು ಕ್ಷಣ ಕಾಲವೂ ಕರ್ಮ ಮಾಡದೇ ಇರಲಾರ. ಏಕೆಂದರೆ ಪ್ರತಿಯೊಬ್ಬನು ಪ್ರಕೃತಿಯಿಂದ ಹುಟ್ಟಿದ ಗುಣಗಳಿಗೆ ವಶನಾಗಿ ಕರ್ಮ ಮಾಡುತ್ತಲೇ ಇರುತ್ತಾನೆ. ಇಲ್ಲಿ ಯಾರೂ ಜ್ಞಾನಿ ಅಥವಾ ಅಜ್ಞಾನಿ ಯಾರಾದರೂ ಸರಿಯೇ ಎಂದಿಗೂ ಎಂಥ ಪರಿಸ್ಥಿತಿಯಲ್ಲೂ ಹಿಂದೆ ಒಂದು ಕ್ಷಣಕಾಲವೂ ಕರ್ಮ ಮಾಡದೇ ಇರಲಾರ. ಅದಕ್ಕೆ ಕಾರಣ ಪ್ರತಿಯೊಬ್ಬ ವ್ಯಕ್ತಿಯು ಪ್ರಕೃತಿಯಿಂದ ಹುಟ್ಟಿದ ತನ್ನ ಸ್ವಭಾವದಿಂದ ಒಡಮೂಡಿದ ರಾಗ ದ್ವೇಷ ಮುಂತಾದ ಗುಣಗಳಿಗೆ ವಶನಾಗಿ ಅಸ್ವತಂತ್ರನಾಗಿ ಕರ್ಮ ಮಾಡುತ್ತಾನೆ, ಅಂದರೆ ಕರ್ಮದಲ್ಲಿ ತೊಡಗುತ್ತಾನೆ. ಆದ್ದರಿಂದ ಅಜ್ಞಾನಿಯಾದಂತಹ ಕರ್ಮತ್ಯಾಗಿಯನ್ನು ನಿಂದಿಸಲಾಗಿದೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರಃ ಸ ಉಚ್ಯತೆ. ಯಾವ ಮೂರ್ಖನು ಕರ್ಮೇಂದ್ರಿಯಗಳನ್ನು ತಡೆಹಿಡಿದು ಇಂದ್ರಿಯ ವಿಷಯಗಳನ್ನು ಮನಸ್ಸಿನಿಂದ ಮೆಲುಕು ಹಾಕುತ್ತಿರುತ್ತಾನೋ ಅವನು ಕಪಟಿ ಎಂದು ಕರೆಯಲ್ಪಡುತ್ತಾನೆ. ಮಾತು ಕೈಗಳು ಮುಂತಾದ ಕರ್ಮೇಂದ್ರಿಯಗಳನ್ನು ಕೂಡ ತಡೆಹಿಡಿದು, ಅಂದರೆ ಹಿಡಿತದಲ್ಲಿ ಇಟ್ಟುಕೊಂಡು, ಆದರೆ ಯಾರು ಮನಸ್ಸಿನಿಂದ, ಅಂದರೆ ಮನಸ್ಸು ಅಶುದ್ಧವಾಗಿರುವುದರಿಂದ ಮತ್ತು ಆತ್ಮದಲ್ಲಿ ಸ್ಥಿರವಾಗಿ ಆ ಮನಸ್ಸು ನೆಲೆಸದೇ ಇರುವುದರಿಂದ ಭಗವಂತನ ಕುರಿತು ಧ್ಯಾನ ಮಾಡುವ ನೆಪದಲ್ಲಿ ಇಂದ್ರಿಯ ವಿಷಯಗಳನ್ನು ಮೆಲುಕು ಹಾಕುತ್ತಿರುತ್ತಾನೋ ಅವನು ಕಪಟಿ, ಬೂಟಾಟಿಕೆಯವನು, ಡಾಂಭಿಕ ಎಂದು ಕರೆಯಲ್ಪಡುತ್ತಾನೆ ಎಂದರ್ಥ. ಇವನಿಗೆ ವಿರುದ್ಧವಾಗಿ ಕರ್ಮಕರ್ತನು, ಅಂದರೆ ಕಾರ್ಯಶೀಲ ವ್ಯಕ್ತಿಯು ಶ್ರೇಷ್ಠನು ಎಂದು ಹೇಳಲಾಗಿದೆ. ಯಸ್ತ್ವಿಂದ್ರಿಯಾಣಿ ಮನಸಾ ನಿಯಮ್ಯಾರಭತೇರ್ಜುನ ಕರ್ಮೇಂದ್ರಿಯೈಃ ಕರ್ಮಯೋಗಂ ಅಸಕ್ತಃ ಸ ವಿಶಿಷ್ಯತೆ. ಆದರೆ ಎಲೈ ಅರ್ಜುನ, ಯಾರು ಇಂದ್ರಿಯಗಳನ್ನು ಮನಸ್ಸಿನಿಂದ ಹಿಡಿತದಲ್ಲಿ ಇಟ್ಟುಕೊಂಡು ಕರ್ಮೇಂದ್ರಿಯಗಳ ಮೂಲಕ ಕರ್ಮಯೋಗವನ್ನು ಅನಾಸಕ್ತಿಯಿಂದ ಮಾಡುತ್ತಾನೋ ಅವನು ಹಿಂದೆ ಹೇಳಿದ ಡಾಂಭಿಕನಿಗಿಂತ ಮಿಗಿಲಾದವನು. ಅಂದರೆ ಯಾರು ಇಂದ್ರಿಯಗಳನ್ನು, ಅಂದರೆ ಇಲ್ಲಿ ಜ್ಞಾನೇಂದ್ರಿಯಗಳನ್ನು ಮನಸ್ಸಿನಿಂದ ಹಿಡಿತದಲ್ಲಿ ಇಟ್ಟುಕೊಂಡು, ಅಂದರೆ ಅವುಗಳನ್ನು ಭಗವಂತನ ಕಡೆ ತಿರುಗಿಸಿ ಕರ್ಮೇಂದ್ರಿಯಗಳ ಮೂಲಕ ಕರ್ಮರೂಪವಾದ ಯೋಗವನ್ನು, ಅಂದರೆ ಸಾಧನೆಯನ್ನು ಅನಾಸಕ್ತಿಯಿಂದ, ಅಂದರೆ ಫಲದಲ್ಲಿ ಆಸೆ ಇಲ್ಲದೆ ಮಾಡುತ್ತಾನೋ, ಅಂದರೆ ಅಭ್ಯಸಿಸುತ್ತಾನೋ ಅವನು ಮಿಗಿಲಾದವನು, ಅಂದರೆ ಹೆಚ್ಚುಗಾರಿಕೆಯುಳ್ಳವನು, ಅಂದರೆ ಮನಃಶುದ್ಧಿಯ ಮೂಲಕ ಜ್ಞಾನಿಯಾಗುತ್ತಾನೆ ಎಂದರ್ಥ. ಇದು ಹೀಗಿರುವುದರಿಂದ ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ ಶರೀರಯಾತ್ರಾಪಿ ಚ ತೇನ ಪ್ರಸಿದ್ಧೇದ ಕರ್ಮಣಃ. ವಿಹಿತವಾದ ಕರ್ಮಗಳನ್ನು ಮಾಡು, ಏಕೆಂದರೆ ಅಕರ್ಮಕ್ಕಿಂತ, ಅಂದರೆ ಕರ್ಮವನ್ನು ಮಾಡದೇ ಇರುವುದಕ್ಕಿಂತ ಕರ್ಮವನ್ನು ಮಾಡುವುದು ಮೇಲು. ಅಲ್ಲದೆ ನೀನು ಕರ್ಮ ಮಾಡದಿದ್ದರೆ ನಿನ್ನ ಶರೀರವನ್ನು ಕಾಪಾಡಿಕೊಳ್ಳುವುದಕ್ಕೂ ಆಗಲಾರದು.
ಇಲ್ಲಿ ವಿಹಿತವಾದ ಸಂಧ್ಯಾ ವಂದನೆ, ಧ್ಯಾನ ಮುಂತಾದ ನಿತ್ಯವೂ ಮಾಡಬೇಕಾದ ಕರ್ಮಗಳನ್ನು ಮಾಡು. ಏಕೆಂದರೆ ಅಕರ್ಮಕ್ಕಿಂತ ಅಂದರೆ ಕರ್ಮ ಮಾಡದೇ ಇರುವುದಕ್ಕೆ ಹೋಲಿಸಿದರೆ ಕರ್ಮ ಮಾಡುವುದು ಮೇಲು, ಅಂದರೆ ಹೆಚ್ಚು ಶ್ರೇಷ್ಠವಾದುದು. ಹಾಗಲ್ಲದೆ ನೀನು ಕರ್ಮ ಮಾಡದಿದ್ದರೆ ಅಂದರೆ ಎಲ್ಲ ಕರ್ಮಗಳನ್ನು ನಿಲ್ಲಿಸಿಬಿಟ್ಟರೆ ಶರೀರವನ್ನು ಕಾಪಾಡಿಕೊಳ್ಳುವುದಕ್ಕೂ ಆಗಲಾರದು. ಎಲ್ಲ ಕರ್ಮಗಳು ಬಂಧನ ಉಂಟು ಮಾಡುವುದರಿಂದ ಕರ್ಮವನ್ನು ಮಾಡಲೇಬಾರದು ಎನ್ನುತ್ತಾರೆ ಸಾಂಖ್ಯರು. ಆದರೆ ಭಗವಂತನು ಇದನ್ನು ಅಲ್ಲಗಳೆಯುತ್ತಾ ಹೇಳುತ್ತಾನೆ, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಗಃ ಸಮಾಚರ. ಯಜ್ಞಕ್ಕಾಗಿ ಮಾಡಿದ ಕರ್ಮವನ್ನು ಬಿಟ್ಟರೆ ಮಿಕ್ಕೆಲ್ಲ ವಿಷಯದಲ್ಲೂ ಈ ಲೋಕವು ಕರ್ಮ ಬಂಧನವಾಗಿದೆ. ಇಲ್ಲಿ ಯಜ್ಞ ಎಂದರೆ ಸಮರ್ಪಣಾ ಭಾವ. ಎಲೈ ಕುಂತಿ ಪುತ್ರನೇ, ಆಸಕ್ತಿಯನ್ನು ಬಿಟ್ಟು ಅದಕ್ಕಾಗಿ ಕರ್ಮವನ್ನು ಮಾಡು. ಇಲ್ಲಿ ಯಜ್ಞ ಎಂದರೆ ವಿಷ್ಣು, ಅಂದರೆ ಸರ್ವವ್ಯಾಪಿಯಾದಂತಹ ಭಗವಂತ. ಏಕೆಂದರೆ ಯಜ್ಞವೇ ವಿಷ್ಣು ಎನ್ನುತ್ತದೆ ವೇದ. ಯಜ್ಞಕ್ಕಾಗಿ ಅಂದರೆ ಭಗವಂತನನ್ನು ಆರಾಧಿಸುವುದಕ್ಕಾಗಿ ಮಾಡಿದ ಕರ್ಮವನ್ನು ಬಿಟ್ಟರೆ, ಅಂದರೆ ಅದೊಂದನ್ನು ಬಿಟ್ಟರೆ ಮಿಕ್ಕೆಲ್ಲ ವಿಷಯದಲ್ಲೂ ಈ ಲೋಕವು ಕರ್ಮ ಬಂಧನವಾಗಿದೆ, ಅಂದರೆ ಕರ್ಮಗಳಿಂದ ಬಂಧಿತವಾಗಿದೆ. ಆದರೆ ಭಗವಂತನ ಆರಾಧನೆಗಾಗಿ ಮಾಡಿದ ಕರ್ಮದಿಂದ ಹಾಗಾಗುವುದಿಲ್ಲ. ಆದ್ದರಿಂದ ಆಸಕ್ತಿಯನ್ನು ಬಿಟ್ಟು, ಅಂದರೆ ಆಸೆ ಇಲ್ಲದವನಾಗಿ ಅದಕ್ಕಾಗಿ, ಅಂದರೆ ವಿಷ್ಣುವಿನ ಪ್ರೀತಿಗಾಗಿ ಕರ್ಮವನ್ನು ಸಮರ್ಪಕವಾಗಿ ಮಾಡು. ಪ್ರಜಾಪತಿಯ ಮಾತಿನ ಪ್ರಕಾರವೂ ಕೂಡ ಕರ್ಮವನ್ನು ಮಾಡುವವನೇ ಶ್ರೇಷ್ಠ. ಭಗವಂತನು ಇದನ್ನು ಮುಂದಿನ 4 ಶ್ಲೋಕಗಳಲ್ಲಿ ಹೇಳುತ್ತಿರುವನು. ಸಹ ಯಜ್ಞಾಃ ಪ್ರಜಾ ಸೃಷ್ಟ್ವಾ ಪುರೋವಾಚ ಪ್ರಜಾಪತಿಃ ಅನೇನ ಪ್ರಸವಿಷ್ಯಧ್ವಂ ಯೇಷವೋಸ್ತ್ವಿಷ್ಟ ಕಾಮಧುಕ್. ಹಿಂದೆ ಪ್ರಜಾಪತಿಯು ಯಜ್ಞಗಳಿಂದ ಕೂಡಿದ ಪ್ರಜೆಗಳನ್ನು ಸೃಷ್ಟಿಸಿ ಹೀಗೆ ಹೇಳಿದನು, ನೀವು ನಿಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಿರಿ, ಅಂದರೆ ಆ ಯಜ್ಞಗಳ ಸಹಾಯದಿಂದ ನಿಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಿರಿ. ಇದು ನಿಮಗೆ ಇಷ್ಟವಾದಂತಹ ಎಲ್ಲ ಆಸೆಗಳನ್ನು ಈಡೇರಿಸಲಿ. ಸಹ ಯಜ್ಞಾಹ ಅಂದರೆ ಯಜ್ಞೇನ ಸಹ ವರ್ತಂತೆ ಇತಿ ಸಹ ಯಜ್ಞಾಹ. ಯಜ್ಞದೊಡನೆ ಇರುವವರಾದ್ದರಿಂದ ಆ ಜನಗಳು ಸಹ ಯಜ್ಞರು. ಇಷ್ಟ ಕಾಮ ಧುಕ್ ಎಂದರೆ ಇಷ್ಟಾನ್ ಕಾಮಾನ್ ದೋಗ್ಧಿ ಇತಿ ತಥಾ. ಇಷ್ಟವಾದ ಆಸೆಗಳನ್ನು ಕರೆಯುತ್ತದೆ, ಅಂದರೆ ಕೊಡುತ್ತದೆ ಎಂಬ ಕಾರಣದಿಂದ ಇಷ್ಟ ಕಾಮ ಧುಕ್. ಹಿಂದೆ ಸೃಷ್ಟಿಯ ಆರಂಭದಲ್ಲಿ ಪ್ರಜಾಪತಿಯು ಅಂದರೆ ಬ್ರಹ್ಮನು ಯಜ್ಞಗಳಿಂದ ಕೂಡಿದ ಪ್ರಜೆಗಳನ್ನು, ಅಂದರೆ ಯಜ್ಞವನ್ನು ಆಚರಿಸಲು ಅರ್ಹರಾದ ಬ್ರಾಹ್ಮಣರೇ ಮುಂತಾದವರನ್ನು ಸೃಷ್ಟಿಸಿ ಹೇಳಿದನು, ಇದರಿಂದ ಜೀವನದಲ್ಲಿನ ನಿಮ್ಮ ನೆಲೆಗೆ ತಕ್ಕುದಾದ ಕರ್ತವ್ಯಗಳೆಂಬ ಯಜ್ಞದಿಂದ ನೀವು ನಿಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಿರಿ, ಅಂದರೆ ಸಂತತಿಯನ್ನು ಪಡೆಯಿರಿ. ಇಲ್ಲಿ ಸಂತತಿಯನ್ನು ಪಡೆಯುವುದು ಎಂದರೆ ವೃದ್ಧಿಯಾಗುವುದು, ಇನ್ನಷ್ಟು ಮತ್ತಷ್ಟು ಅಭಿವೃದ್ಧಿ ಹೊಂದುವುದು. ಹಾಗೆ ಮಾಡಿಕೊಡುವಂಥದ್ದು ಯಾವುದು ಎಂಬುದನ್ನು ಹೇಳುತ್ತಾನೆ. ಇದು ಈ ಯಜ್ಞವು ನಿಮಗೆ ಇಷ್ಟವಾದ ಆಸೆಗಳನ್ನು, ಅಂದರೆ ಸುಖ ಭೋಗಗಳನ್ನು ಈಡೇರಿಸಲು ಒದಗಿಸಿಕೊಡುವಂಥದ್ದಾಗಲಿ ಎಂದರ್ಥ. ಇಲ್ಲಿ ಯಜ್ಞ ಎಂಬ ಶಬ್ದವು ಎಲ್ಲ ವಿಹಿತ ಕರ್ಮಗಳನ್ನು ಸೂಚಿಸುತ್ತದೆ. ಈ ಸಂದರ್ಭದಲ್ಲಿ ಕಾಮ್ಯ ಕರ್ಮಗಳನ್ನು, ಅಂದರೆ ಆಸೆಗಳ ಪೂರೈಕೆಗಾಗಿ ಕೈಗೊಳ್ಳುವ ಕರ್ಮಗಳನ್ನು ಹೊಗಳುವುದು ಸರಿ ಹೊಂದುವುದಿಲ್ಲ. ಆದರೂ ಕೂಡ ಸಾಮಾನ್ಯವಾಗಿ ನೋಡಿದಾಗ, ಅಂದರೆ ಎಲ್ಲ ಜನರನ್ನು ಗಮನದಲ್ಲಿ ಇಟ್ಟುಕೊಂಡಾಗ, ಕರ್ಮ ಮಾಡದೇ ಇರುವುದಕ್ಕಿಂತ ಕರ್ಮವನ್ನು, ಅದೊಂದು ವೇಳೆ ಕಾಮ್ಯ ಕರ್ಮವಾದರೂ ಅಡ್ಡಿ ಇಲ್ಲ, ಕರ್ಮವನ್ನು ಮಾಡದೇ ಇರುವುದಕ್ಕಿಂತ ಕರ್ಮವನ್ನು ಮಾಡುವುದು ಲೇಸು ಎಂಬುದನ್ನು ತಿಳಿಸಲು ಹೊರಟಿರುವುದರಿಂದ ಅದು ಕಾಮ್ಯ ಕರ್ಮದ ಪ್ರಶಂಸೆಯು ಅಥವಾ ಅಂತಹ ದೋಷವೇನೂ ಅಲ್ಲ. ಆದ್ದರಿಂದ ಯಾವುದೇ ಕರ್ಮವಿರಲಿ, ಕರ್ಮವನ್ನು ಮಾಡದೇ ಇರುವುದಕ್ಕಿಂತ ಮಾಡುವುದು ಶ್ರೇಷ್ಠ. ಇಷ್ಟಾರ್ಥಗಳನ್ನು ಯಜ್ಞವು ಹೇಗೆ ಈಡೇರಿಸಿತು, ಹೇಗೆ ಯಜ್ಞವು ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುತ್ತದೆ ಎಂಬುದನ್ನು ಭಗವಂತ
ಈ ಶ್ಲೋಕದಲ್ಲಿ ಹೇಳುತ್ತಿದ್ದಾನೆ. ದೇವಾನ್ ಭಾವಯತಾನೇನ ತೇ ದೇವಾ ಭಾವಯಂತು ವಃ ಪರಸ್ಪರಂ ಭಾವಯಂತ ಶ್ರೇಯಃ ಪರಮವಾಪ್ಸ್ಯಥ. ನೀವು ಇದರಿಂದ ದೇವತೆಗಳನ್ನು ತುಷ್ಟಿಗೊಳಿಸಿರಿ, ಆ ದೇವತೆಗಳು ನಿಮ್ಮನ್ನು ಪೋಷಿಸಲಿ, ಒಬ್ಬರನ್ನೊಬ್ಬರು ಸಲಹುತ್ತಾ ಪರಮ ಶ್ರೇಯಸ್ಸನ್ನು ಹೊಂದುವಿರಿ. ನೀವು ಇದರಿಂದ ಅಂದರೆ ಯಜ್ಞದಿಂದ ದೇವತೆಗಳನ್ನು ತುಷ್ಟಿಗೊಳಿಸಿರಿ, ಅಂದರೆ ಹವಿಸ್ಸನ್ನು ಅರ್ಪಿಸುವ ಮೂಲಕ ತೃಪ್ತಿಪಡಿಸಿರಿ ಎಂದರ್ಥ. ಮತ್ತು ಆ ದೇವತೆಗಳು ಮಳೆ ಮೊದಲಾದವುಗಳ ಮೂಲಕ ಬೆಳೆಯನ್ನು ಉಂಟು ಮಾಡಿ ನಿಮ್ಮನ್ನು ಪೋಷಿಸಲಿ. ಹೀಗೆ ಒಬ್ಬರನ್ನೊಬ್ಬರು ಸಲಹುತ್ತಾ ದೇವತೆಗಳು ಮತ್ತು ನೀವು ಪರಸ್ಪರ ಶ್ರೇಯಸ್ಸನ್ನು ಅಂದರೆ ಇಷ್ಟಾರ್ಥಗಳನ್ನು ಹೊಂದುವಿರಿ. ಇದನ್ನೇ ಇನ್ನಷ್ಟು ಸ್ಪಷ್ಟಪಡಿಸುತ್ತಾ ಕರ್ಮ ಮಾಡದಿದ್ದರೆ ಹೇಗೆ ದೋಷ ತಟ್ಟುತ್ತದೆ ಎಂಬುದನ್ನು ಭಗವಂತನು ಹೇಳುತ್ತಿದ್ದಾನೆ. ಇಷ್ಟಾನ್ ಭೋಗಾನ್ ಹಿ ವೋ ದೇವಾಃ ದಾಸ್ಯಂತೆ ಯಜ್ಞ ಭಾವಿತಾಃ ತೈರ್ದತ್ತಾನ ಪ್ರದಾಯೈಭ್ಯಃ ಯೋ ಭುಂಕ್ತೇಸ್ತೇನ ಏವ ಸಹ. ಯಜ್ಞಗಳಿಂದ ತೃಪ್ತರಾದ ದೇವತೆಗಳು ಖಂಡಿತವಾಗಿಯೂ ನಿಮಗೆ ಅಂದರೆ ನೀವು ಬಯಸಿದ ಭೋಗಗಳನ್ನು ಅನುಗ್ರಹಿಸುತ್ತಾರೆ. ಅವರು ನೀಡಿದ್ದನ್ನು ಅವರಿಗೆ ಅರ್ಪಿಸದೆ ಯಾರು ಅನುಭವಿಸುವನೋ ಅವನು ಕಳ್ಳನೇ ಸರಿ. ಇಲ್ಲಿ ಯಜ್ಞಗಳಿಂದ ತೃಪ್ತರಾದ ಅಂದರೆ ಸಂತುಷ್ಟರಾದ ದೇವತೆಗಳು ಮಳೆ ಮೊದಲಾದವುಗಳ ಮೂಲಕ ಖಂಡಿತವಾಗಿಯೂ ನಿಮಗೆ ಭೋಗಗಳನ್ನು ಅನುಗ್ರಹಿಸುತ್ತಾರೆ. ಆದ್ದರಿಂದ ಅವರು ನೀಡಿದ ಅನ್ನ ಮುಂತಾದವನ್ನು ಅವರಿಗೆ ಅಂದರೆ ದೇವತೆಗಳಿಗೆ ಪಂಚಯಜ್ಞ ಇತ್ಯಾದಿಗಳ ಮೂಲಕ ಅರ್ಪಿಸದೆ ಯಾರು ಅನುಭವಿಸುತ್ತಾನೋ ಅವನು ಕಳ್ಳನೇ ಸರಿ, ಅವನನ್ನು ಕಳ್ಳನೆಂದೇ ತಿಳಿಯಬೇಕು. ಆದ್ದರಿಂದ ಯಾರು ಯಜ್ಞವನ್ನು ಮಾಡುತ್ತಾರೋ ಅವರೇ ಶ್ರೇಷ್ಠರು, ಮಿಕ್ಕವರು ಅಲ್ಲ ಎಂಬುದನ್ನು ಭಗವಂತನು ಮುಂದಿನ ಶ್ಲೋಕದಲ್ಲಿ ಹೇಳುತ್ತಿದ್ದಾನೆ. ಯಜ್ಞಶಿಷ್ಟಾಶಿನಃ ಸಂತಃ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತೇ ತ್ವಘಂ ಪಾಪಾಃ ಯೇ ಪಚಂತ್ಯಾತ್ಮಕಾರಣಾತ್. ಯಜ್ಞ ಶೇಷವನ್ನು ಯಾರು ತಿನ್ನುವರೋ ಆ ಸಜ್ಜನರು ಎಲ್ಲ ಪಾಪಗಳಿಂದಲೂ ಮುಕ್ತರಾಗುವರು. ಆದರೆ ಯಾವ ಪಾಪಿಗಳು ತಮಗಾಗಿ ಅಡಿಗೆ ಮಾಡಿಕೊಳ್ಳುತ್ತಾರೋ ಅವರು ಪಾಪವನ್ನು ತಿನ್ನುತ್ತಾರೆ. ಇಲ್ಲಿ ಯಜ್ಞ ಶೇಷವನ್ನು ಎಂದರೆ ವೈಶ್ವದೇವ ಮುಂತಾದ ಯಜ್ಞದ ಶೇಷವನ್ನು ಯಾರು ತಿನ್ನುವರೋ ಅವರು ಪಂಚಸೂನ ಇತ್ಯಾದಿಗಳಿಂದ ಆದ ಪಾಪಗಳಿಂದ ಮುಕ್ತರಾಗುವರು. ಪಂಚಸೂನಗಳಿಂದ ಆದ ಪಾಪವನ್ನು ಪಂಚಯಜ್ಞಗಳಿಂದ ನೀಗುತ್ತಾನೆ ಎಂದು ಹೇಳಲಾಗಿದೆ. ಆ 5 ವಿನಾಶಕಾರಿ ವಸ್ತುಗಳು ಯಾವುವು ಎಂಬುದನ್ನು ಸ್ಮೃತಿಯಲ್ಲಿ ಹೇಳಲಾಗಿದೆ. ಒರಳು ಕಲ್ಲು ಅಂದರೆ ಒನಕೆ, ರುಬ್ಬುವ ಕಲ್ಲು, ಒಲೆ, ನೀರಿನ ಗಡಿಕೆ, ಪೊರಕೆ ಇವು ಗೃಹಸ್ಥನ ಪಾಲಿಗೆ ವಿನಾಶಕಾರಿಯಾದ 5 ವಸ್ತುಗಳು. ಅವುಗಳ ದೆಸೆಯಿಂದ ಅವನು ಸ್ವರ್ಗವನ್ನು ಹೊಂದುವುದಿಲ್ಲ ಎಂದು. ಆದರೆ ಯಾವ ಪಾಪಿಗಳು ಅಂದರೆ ದುರಾಚಾರಿಗಳು ತಮಗಾಗಿ ಎಂದು ತಮ್ಮ ಊಟಕ್ಕಾಗಿ ಎಂದು ಅಡಿಗೆ ಮಾಡಿಕೊಳ್ಳುವರೋ ವೈಶ್ವದೇವ ಮೊದಲಾದ ಯಜ್ಞಕ್ಕಾಗಿ ಮಾಡುವುದಿಲ್ಲವೋ ಅವರು ಪಾಪವನ್ನೇ ತಿನ್ನುತ್ತಾರೆ. ಮುಂದಿನ 3 ಶ್ಲೋಕಗಳಲ್ಲಿ ಈ ಜಗತ್ತು ಎಂಬ ಚಕ್ರವನ್ನು ಚಲನೆಯಲ್ಲಿ ಇಡುವುದಕ್ಕಾಗಿಯೂ ಕೂಡ ಕರ್ಮವನ್ನು ಮಾಡಬೇಕು ಎಂದು ಭಗವಂತ ಹೇಳುತ್ತಾನೆ. ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ಭವತಿ ಪರ್ಜನ್ಯಃ ಯಜ್ಞಃ ಕರ್ಮ ಸಮುದ್ಭವಃ. ಅನ್ನದಿಂದ ವೀರ್ಯ ಹಾಗೂ ರಕ್ತವಾಗಿ ಪರಿಣಾಮ ಹೊಂದಿದ ಅನ್ನದಿಂದ ಜೀವಿಗಳು ಹುಟ್ಟುತ್ತವೆ ಮತ್ತು ಮಳೆಯಿಂದ ಅನ್ನ ಉಂಟಾಗುತ್ತದೆ. ಆ ಮಳೆಯಾದರೂ ಯಜ್ಞದ ದೆಸೆಯಿಂದ ಬರುತ್ತದೆ. ಆ ಯಜ್ಞವು ಕರ್ಮದಿಂದ ಉಂಟಾಗುತ್ತದೆ. ಅಂದರೆ ಯಜ್ಞ ಮಾಡಿಸುವ ಯಜಮಾನ ಮೊದಲಾದವರು ಮಾಡುವ ಕ್ರಿಯೆಗಳಿಂದ ಚೆನ್ನಾಗಿ ಕೈಗೂಡುತ್ತದೆ ಎಂದರ್ಥ. ಸ್ಮೃತಿ ಹೇಳುವಂತೆ ಅಗ್ನಿಯಲ್ಲಿ ನೀಡಿದ ಆಹುತಿಯು ಸಂಪೂರ್ಣವಾಗಿ ಸೂರ್ಯನನ್ನು ಸೇರುತ್ತದೆ. ಸೂರ್ಯನಿಂದ ಮಳೆಯಾಗುತ್ತದೆ, ಮಳೆಯಿಂದ ಆಹಾರ ದೊರಕುತ್ತದೆ, ಆಹಾರದಿಂದ ಜೀವಿಗಳು ಹುಟ್ಟುತ್ತವೆ.
ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಕರ್ಮವು ಬ್ರಹ್ಮದಿಂದ ಉಂಟಾಗುತ್ತದೆ ಎಂದು ತಿಳಿದುಕೋ. ಬ್ರಹ್ಮವು ಅಕ್ಷರದಿಂದ ಉದ್ಭವಿಸಿದೆ. ಆದ್ದರಿಂದ ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವ ಬ್ರಹ್ಮವು ಯಾವಾಗಲೂ ಯಜ್ಞದಲ್ಲಿ ನೆಲೆಸಿರುವುದು. ಇಲ್ಲಿ ಯಜ್ಞ ಮಾಡಿಸುವ ಯಜಮಾನ ಮೊದಲಾದವರು ಮಾಡುವ ಕ್ರಿಯೆಗಳಿಂದಾದ ಆ ಕರ್ಮವಾದರೂ ಬ್ರಹ್ಮದಿಂದ ಉಂಟಾಗುತ್ತದೆ ಎಂದು ತಿಳಿದುಕೋ. ಬ್ರಹ್ಮ ಎಂದರೆ ವೇದ. ಅದರಿಂದ ಇದು ಕರ್ಮ ಅಂದರೆ ಹುಟ್ಟಿದೆ ಎಂದು ಅರಿತುಕೋ. ಮತ್ತು ವೇದ ಎಂದು ಕರೆಯಲ್ಪಡುವ ಆ ಬ್ರಹ್ಮವು ಅಕ್ಷರದಿಂದ, ಇಲ್ಲಿ ಅಕ್ಷರವಾದ ಎಂದರೆ ನಾಶವಿಲ್ಲದ ಪರಬ್ರಹ್ಮದಿಂದ ಒಡಮೂಡಿದೆ ಎಂದು ತಿಳಿ. ಏಕೆಂದರೆ ಉಪನಿಷತ್ತು ಹೇಳುತ್ತದೆ, ಈ ಋಗ್ವೇದ, ಯಜುರ್ವೇದ, ಸಾಮವೇದ ಏನಿದೆಯೋ ಅದು ಈ ಅನಂತವಾದ ಪರಮಾತ್ಮನ ನಿಶ್ವಾಸವು. ಇದು ಹೀಗಿರುವುದರಿಂದ, ಅಂದರೆ ಅಕ್ಷರವಾದ ಪರಬ್ರಹ್ಮದಿಂದಲೇ ಯಜ್ಞವು ಹುಟ್ಟಿರುವುದರಿಂದ ಯಜ್ಞವು ಪರಬ್ರಹ್ಮಕ್ಕೆ ಅತ್ಯಂತ ಪ್ರಿಯವಾದುದು ಎಂದು ಖಂಡಿತವಾಗಿ ಹೇಳಬಹುದು. ಆದ್ದರಿಂದ ಅಕ್ಷರವಾದ ಬ್ರಹ್ಮವು ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದರೂ ಅದು ಯಾವಾಗಲೂ ಎಂದೆಂದಿಗೂ ಯಜ್ಞದಲ್ಲಿ ನೆಲೆಸಿರುವುದು. ಯಜ್ಞವು ಅದನ್ನು, ಅಂದರೆ ಬ್ರಹ್ಮವನ್ನು ಹೊಂದಲು ಸಾಧನವಾದ್ದರಿಂದ ಅದು ಯಜ್ಞದಲ್ಲಿ ನೆಲೆಸಿದೆ ಎಂದು ಹೇಳಲಾಗಿದೆ. ಅಷ್ಟೇ, ಲಕ್ಷ್ಮಿಯು ಪರಿಶ್ರಮದಲ್ಲಿ ನೆಲೆಸಿದ್ದಾಳೆ ಎಂದಂತೆ. ಅಥವಾ ಹೀಗೂ ಅರ್ಥ ಮಾಡಬಹುದು, ವೇದ ಎಂದು ಕರೆಯಲ್ಪಡುವ ಬ್ರಹ್ಮವು ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದರು, ಅಂದರೆ ಯಜ್ಞಕ್ಕೆ ಸಂಬಂಧಿಸಿದ ಸಿದ್ಧವಾದ ವಿಷಯಗಳ ಕುರಿತಾಗಿ ಹೇಳುವ ಮಂತ್ರಗಳಲ್ಲಿ ಮತ್ತು ಹಿಂದೆ ನಡೆದ ಯಾವುದೋ ಘಟನೆಯ ಕುರಿತಾಗಿ ಸ್ತುತಿ ಅಥವಾ ನಿಂದೆಯ ಮೂಲಕ ತಿಳಿಸುವ ಅರ್ಥವಾದಗಳಲ್ಲಿ ಹರಡಿಕೊಂಡಿದ್ದರೂ ಆಗಲೂ ಕೂಡ ಜಗಚ್ಚಕ್ರದ ಸುತ್ತುವಿಕೆಗೆ ಕರ್ಮವೇ ಮೂಲವಾದ್ದರಿಂದ ಅದು, ಅಂದರೆ ವೇದವು ಯಾವಾಗಲೂ ಯಜ್ಞದಲ್ಲಿ ನೆಲೆಗೊಂಡಿದೆ. ಅಂದರೆ ವೇದದ ತಾತ್ಪರ್ಯ ಎಂದೆಂದಿಗೂ ಯಜ್ಞಾಚರಣೆಯೇ ಆಗಿದೆ. ಆದ್ದರಿಂದ ಯಜ್ಞ ಮುಂತಾದ ಕರ್ಮಗಳನ್ನು ಮಾಡಲೇಬೇಕು ಎಂಬುದು ಒಟ್ಟು ಅಭಿಪ್ರಾಯ. ಹೀಗೆ ಜೀವಿಗಳು ಪುರುಷಾರ್ಥವನ್ನು ಗಳಿಸಲು ಬೇಕಾದ ಕರ್ಮ ಇತ್ಯಾದಿಗಳ ಚಕ್ರವನ್ನು ಸ್ವಯಂ ಭಗವಂತನೇ ಚಾಲನೆಗೊಳಿಸಿ ಇಟ್ಟಿರುವುದರಿಂದ ಅದನ್ನು ಅನುಸರಿಸದವನ ಬದುಕು ದಂಡ ಎನ್ನುತ್ತಾನೆ. ಏವಂ ಪ್ರವರ್ತಿತಂ ಚಕ್ರಂ ನಾನುವರ್ತಯತಿ ಹಯಃ ಅಘಾಯುರಿಂದ್ರಿಯಾ ರಾಮಃ ಮೋಘಂ ಪಾರ್ಥಃ ಸ ಜೀವತಿ. ಎಲೈ ಪಾರ್ಥ, ಅರ್ಜುನ, ಹೀಗೆ ಚಾಲನೆಗೊಂಡಿರುವ ಜಗಚ್ಚಕ್ರವನ್ನು ಎಲ್ಲಿ ಯಾರು ಅನುಸರಿಸುವುದಿಲ್ಲವೋ ಆ ಪಾಪಮಯವಾದ ಜೀವನ ನಡೆಸುವ, ಅಂದರೆ ಇಂದ್ರಿಯ ಸುಖದಲ್ಲಿ ಓಲಾಡುವ ವ್ಯಕ್ತಿಯು ವ್ಯರ್ಥವಾಗಿ ಜೀವಿಸುತ್ತಾನೆ. ಇಲ್ಲಿ ಅಘಾಯುಹು ಎಂದರೆ ಅಘಂ ಆಯುಹು ಯಸ್ಯ ಸಹ, ಯಾರ ಆಯಸ್ಸು ಪಾಪವೋ ಅಂದರೆ ಪಾಪಮಯವೋ ಅವನು ಅಘಾಯುಹು. ಭಗವಂತನ ವಾಣಿಯೇ ಆಗಿರುವ ವೇದ ಎಂಬ ಬ್ರಹ್ಮದಿಂದ ಜೀವಿಗಳಲ್ಲಿ ಕರ್ಮದಲ್ಲಿ ತೊಡಗುವ ಪ್ರೇರಣೆ ಉಂಟಾಗುತ್ತದೆ. ಅದರಿಂದ ಕರ್ಮ ನಡೆಯುತ್ತದೆ. ಆ ಕರ್ಮದಿಂದ ಮಳೆ, ಮಳೆಯಿಂದ ಆಹಾರ, ಆಹಾರದಿಂದ ಜೀವಿಗಳ ಹುಟ್ಟು, ಆ ಜೀವಿಗಳಿಗೆ ಮತ್ತೆ ಕರ್ಮದಲ್ಲಿ ಪ್ರೇರಣೆ. ಹೀಗೆ ಚಾಲನೆಗೊಂಡಿರುವ ಚಕ್ರವನ್ನು ಯಾರು ಅನುಸರಿಸುವುದಿಲ್ಲವೋ, ಅಂದರೆ ಅದಕ್ಕೆ ಅನುಸಾರವಾಗಿ ನಡೆದುಕೊಳ್ಳುವುದಿಲ್ಲವೋ ಅವನದು ಪಾಪಿಷ್ಠವಾದ ಆಯಸ್ಸು. ಏಕೆಂದರೆ ಇಂದ್ರಿಯಗಳ ಮೂಲಕ ವಿಷಯ ಸುಖದಲ್ಲೇ ಓಲಾಡುತ್ತಾನೆಯೇ ಹೊರತು, ಅಂದರೆ ಸಂತೋಷ ಪಡುತ್ತಾನೆಯೇ ಹೊರತು ಭಗವಂತನ ಆರಾಧನೆಗಾಗಿ ಮಾಡುವ ಕರ್ಮಗಳಲ್ಲಿ ಸಂತೋಷಿಸುವುದಿಲ್ಲ ಎಂಬ ಕಾರಣದಿಂದ ಅವನು ವ್ಯರ್ಥವಾಗಿ, ಅಂದರೆ ದಂಡವಾಗಿ ಜೀವಿಸುತ್ತಾನೆ. ಹೀಗೆ ಕರ್ಮಗಳನ್ನು ಆರಂಭಿಸದೇ ಇರುವುದರಿಂದ ಮನುಷ್ಯನು ನೈಷ್ಕರ್ಮ್ಯವನ್ನು ಹೊಂದಲಾರ ಮುಂತಾದ, ಅಂದರೆ ಈ ಹಿಂದೆಯೇ ಹೇಳಿರುವಂತಹ 4ನೇ ಶ್ಲೋಕದಲ್ಲಿ ಹೇಳಿರುವಂತೆ ಅಜ್ಞಾನಿಯ ಮನಃಶುದ್ಧಿಗಾಗಿ ಕರ್ಮಯೋಗವನ್ನು ಹೇಳಿದ ಬಳಿಕ ಈಗ ಮುಂದಿನ 2 ಶ್ಲೋಕಗಳಲ್ಲಿ ಜ್ಞಾನಿಯಾದವನಿಗೆ ಕರ್ಮಗಳಿಂದ ಏನೂ ಪ್ರಯೋಜನವಿಲ್ಲ ಎನ್ನುತ್ತಾನೆ.
ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಆದರೆ ಯಾರು ಆತ್ಮದಲ್ಲೇ ವಿಹರಿಸುವನೋ, ಅಂದರೆ ಆತ್ಮದಲ್ಲೇ ತೃಪ್ತಿ ಹೊಂದುವನೋ ಮತ್ತು ಆತ್ಮದಲ್ಲೇ ಸಂತುಷ್ಟನಾಗಿರುವನೋ ಅವನಿಗೆ ಯಾವುದೇ ಕರ್ತವ್ಯ ಇರುವುದಿಲ್ಲ. ಇಲ್ಲಿ ಆತ್ಮರತಿಹಿ ಎಂದರೆ ಆತ್ಮನಿ ಏವ ರತಿಹಿ ಯಸ್ಯ, ಯಾರ ಪಾಲಿಗೆ ರತಿಯು ಅಂದರೆ ವಿಹಾರ ಕ್ರೀಡೆಯು ಆತ್ಮನಲ್ಲೇ ಇರುವುದೋ, ಆತ್ಮದಲ್ಲೇ ಇರುವುದೋ ಅವನು ಆತ್ಮದಲ್ಲೇ ವಿಹರಿಸುವವನು, ಅಂದರೆ ಆತ್ಮದಲ್ಲೇ ಸಂತೋಷ ಪಡುವವನು ಮತ್ತು ಆ ಕಾರಣದಿಂದ ಆತ್ಮದಲ್ಲೇ ತೃಪ್ತಿ ಹೊಂದಿದವನು ತನ್ನೊಳಗಿರುವ ಆನಂದವನ್ನು ಅನುಭವಿಸುವುದರಿಂದಲೇ ತೃಪ್ತಿ ಪಡೆದವನು. ಆದ್ದರಿಂದ ಆತ್ಮದಲ್ಲೇ ಸಂತುಷ್ಟನಾದವನು ಎಂದರೆ ಭೋಗದ ಆಸೆ ಇಲ್ಲದವನು, ಅವನಿಗೆ ಕರ್ತವ್ಯ ಇರುವುದಿಲ್ಲ. ನೈವ ತಸ್ಯ ಕೃತೇನಾರ್ಥಃ ನಾಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ಥವ್ಯಪಾಶ್ರಯಃ. ಇಲ್ಲಿ ಅವನು ಕರ್ಮದಿಂದ ಗಳಿಸುವಂಥದ್ದು ಯಾವುದೂ ಇಲ್ಲ, ಅಥವಾ ಕರ್ಮ ಮಾಡದೇ ಇರುವುದರಿಂದ ಅವನಿಗೆ ಯಾವ ನಷ್ಟವೂ ಇಲ್ಲ ಮತ್ತು ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳಲು ಅವನು ಯಾವುದೇ ಜೀವಿಯನ್ನು ಅವಲಂಬಿಸಿರುವುದಿಲ್ಲ. ಇಲ್ಲಿ ಅರ್ಥವ್ಯಪಾಶ್ರಯ ಎಂದರೆ ಆಶ್ರಯ ಏವ ವ್ಯಪಾಶ್ರಯ, ಅರ್ಥೇ ವ್ಯಪಾಶ್ರಯ, ಅರ್ಥವ್ಯಪಾಶ್ರಯ, ಆಶ್ರಯವೇ ವ್ಯಪಾಶ್ರಯ ಎನಿಸುತ್ತದೆ. ಉದ್ದೇಶದ ಪೂರೈಕೆಗೆ ಆಶ್ರಯವೇ ಅರ್ಥವ್ಯಪಾಶ್ರಯ. ಕರ್ಮದಿಂದ ಅವನು ಗಳಿಸುವಂಥದ್ದು ಯಾವುದೂ ಇಲ್ಲ, ಯಾವ ಪುಣ್ಯವನ್ನು ಅವನು ಗಳಿಸುವುದಿಲ್ಲ, ಅಥವಾ ಕರ್ಮ ಮಾಡದೇ ಇರುವುದರಿಂದ ಅವನಿಗೆ ಯಾವ ನಷ್ಟವೂ ಇಲ್ಲ, ಅಂದರೆ ಯಾವ ಪಾಪವೂ ಇಲ್ಲ. ಏಕೆಂದರೆ ಅವನು ಅಹಂಕಾರ ಇಲ್ಲದವನಾದ್ದರಿಂದ ಎಲ್ಲ ವಿಧಿ ನಿಷೇಧಗಳನ್ನು ಮೀರಿರುತ್ತಾನೆ. ಆದರೂ ಕೂಡ ಆದ್ದರಿಂದ ಮನುಷ್ಯರು ಇದನ್ನು ಪರಬ್ರಹ್ಮವನ್ನು ಅರಿತುಕೊಳ್ಳುವುದು ದೇವತೆಗಳಿಗೆ ಇಷ್ಟವಿಲ್ಲ ಎಂದು ಶ್ರುತಿ ಹೇಳಿರುವುದರಿಂದ ಮೋಕ್ಷದ ಹಾದಿಯಲ್ಲಿ ದೇವತೆಗಳು ಅಡ್ಡಿ ಮಾಡುವ ಸಾಧ್ಯತೆ ಇದೆ. ಅದನ್ನು ಹೋಗಲಾಡಿಸಿಕೊಳ್ಳಲು ಹೋಮ ಹವನಾದಿ ಕರ್ಮದಿಂದ ದೇವತೆಗಳನ್ನು ಪೂಜಿಸಬೇಕಲ್ಲವೇ ಎಂಬ ಪ್ರಶ್ನೆಯನ್ನು ಊಹಿಸಿ ಹೇಳಿದ್ದಾನೆ ಶ್ಲೋಕದ 2ನೇ ಭಾಗದಲ್ಲಿ. ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳಲು ಅವನು ಯಾವುದೇ ಜೀವಿಯನ್ನು ಅವಲಂಬಿಸಿರುವುದಿಲ್ಲ ಎಂದು. ಅಂದರೆ ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳಲು ಎಂದರೆ ಮೋಕ್ಷವನ್ನು ಹೊಂದಲು ಅವನು ಯಾವುದೇ ಜೀವಿಯನ್ನು, ಸೃಷ್ಟಿಕರ್ತನಾದ ಬ್ರಹ್ಮನಿಂದ ಹಿಡಿದು ಜಡವಸ್ತುವಿನವರೆಗೆ ಇರುವ ಜೀವಿಗಳಲ್ಲಿ ಯಾರನ್ನು ಅವಲಂಬಿಸಿರುವುದಿಲ್ಲ, ಅಂದರೆ ಆಶ್ರಯಿಸಬೇಕಾದ್ದಿಲ್ಲ ಎಂದರ್ಥ. ಏಕೆಂದರೆ ಜ್ಞಾನವನ್ನು ಮೋಕ್ಷವನ್ನು ಪಡೆಯಲು ಹೊರಟವನಿಗೆ ವಿಘ್ನಗಳು ಇಲ್ಲ ಎಂದು ವೇದಗಳೇ ಹೇಳುತ್ತವೆ. ಆ ಶ್ರುತಿವಾಕ್ಯ ಹೀಗಿದೆ: ಇವನಿಗೆ ಬ್ರಹ್ಮಜ್ಞಾನ ದೊರಕದಂತೆ ಮಾಡಲು ದೇವತೆಗಳು ಕೂಡ ಸಮರ್ಥರಲ್ಲ, ಏಕೆಂದರೆ ಇವನು ದೇವತೆಗಳ ಆತ್ಮವೇ ಆಗಿದ್ದಾನೆ. ಇಲ್ಲಿ ಹ ಮತ್ತು ನ ಎಂಬ ಎರಡು ಅವ್ಯಯಗಳಿಗೂ ಕೂಡ ಎಂದೇ ಅರ್ಥ. ಆತ್ಮತತ್ವವನ್ನು ಅರಿತವನಿಗೆ ದೇವತೆಗಳು ಅಪಜಯವನ್ನು ಮಾಡಲು, ಅಂದರೆ ಪರಬ್ರಹ್ಮದ ಸ್ಥಿತಿಯನ್ನು ಹೊಂದುವಲ್ಲಿ ಅಡ್ಡಿ ಮಾಡಲು ಸಮರ್ಥರಲ್ಲ, ಶಕ್ತರಲ್ಲ ಎಂಬುದು ಆ ಶ್ರುತಿವಾಕ್ಯದ ಅರ್ಥ. ದೇವತೆಗಳಿಂದ ಉಂಟಾಗಬಹುದಾದ ವಿಘ್ನಗಳೆಲ್ಲ ಏನಿದ್ದರೂ ಪೂರ್ಣ ಜ್ಞಾನ ಹೊಂದುವುದಕ್ಕೆ ಮೊದಲು ಅಷ್ಟೇ. ಮನುಷ್ಯರು ಪರಬ್ರಹ್ಮವನ್ನು ಅರಿತುಕೊಳ್ಳುವುದು ದೇವತೆಗಳಿಗೆ ಇಷ್ಟವಿಲ್ಲ ಎಂಬ ಮಾತು ಮನುಷ್ಯರು ಬ್ರಹ್ಮಜ್ಞಾನ ಪಡೆಯುವುದಕ್ಕೆ ಸಂಬಂಧಿಸಿದ್ದು. ಅಂದರೆ ದೇವತೆಗಳು ಅಡ್ಡಿ ಮಾಡುವ ಸಾಧ್ಯತೆ ಇದೆ ಎಂಬುದಾಗಿ ಹಿಂದೆ ಸೂಚಿಸಿದ ಸಂಶಯ ಕೂಡ ಇದಕ್ಕೆ ಸಂಬಂಧಪಡುತ್ತದೆ. ಅಂದರೆ ದೇವತೆಗಳು ಜ್ಞಾನ ದೊರೆಯುವುದಕ್ಕೆ ಮೊದಲು ವಿಘ್ನ ಒಡ್ಡಬಲ್ಲರೇ ಹೊರತು ಜ್ಞಾನ ದೊರೆತ ನಂತರ ಬ್ರಹ್ಮ ಭಾವದಲ್ಲಿ ನೆಲೆಸುವಲ್ಲಿ ಅವರು ಅಡ್ಡಿ ಮಾಡಲಾರರು ಎಂದರ್ಥ. ಇಂತಹ ಜ್ಞಾನಿಗೆ ಮಾತ್ರವೇ ಕರ್ಮದಿಂದ ಪ್ರಯೋಜನವಿಲ್ಲ. ಇದು ಮಿಕ್ಕವರಿಗೆ ಅನ್ವಯಿಸುವಂಥದ್ದಲ್ಲ. ಜ್ಞಾನಿಗೆ ಮಾತ್ರವೇ ಕರ್ಮದಿಂದ ಪ್ರಯೋಜನವಿಲ್ಲ,
ಆದರೆ ಯಾರು ಇನ್ನು ಪ್ರಾಕೃತವಾದಂತಹ ತ್ರಿಗುಣಗಳು ಸತ್ವ ರಜಸ್ ತಮೋ ಗುಣಗಳಿಂದ ಅಲ್ಲಾಡಿಸಲ್ಪಡುತ್ತಿರುತ್ತಾರೆ, ಅವರಿಗೆ ಈ ಕರ್ಮ ಸನ್ಯಾಸ ಮಾಡುವಂಥದ್ದು ಅನ್ವಯಿಸುವಂಥದ್ದಲ್ಲ. ಆ ಕಾರಣದಿಂದಾಗಿ ಕೃಷ್ಣನು ಅರ್ಜುನನಿಗೆ ನೀನು ಕರ್ಮ ಮಾಡು ಎಂದು ಹೇಳುತ್ತಾನೆ. ತಸ್ಮಾದಸಕ್ತಃ ಸತತಂ ಕಾರ್ಯಂ ಕರ್ಮ ಸಮಾಚರ, ಅಸಕ್ತೋ ಹ್ಯಾಚರನ್ ಕರ್ಮ ಪರಮಾಪ್ನೋತಿ ಪೂರುಷಃ. ಆದ್ದರಿಂದ ಮಾಡಬೇಕಾದ ಕರ್ಮವನ್ನು ಅನಾಸಕ್ತನಾಗಿ ಯಾವಾಗಲೂ ಮಾಡುತ್ತಿರು. ಅನಾಸಕ್ತನಾಗಿ ಕರ್ಮ ಮಾಡುತ್ತಾ ಮನುಷ್ಯ ನಿಜಕ್ಕೂ ಪರಮ ಪದವನ್ನೇ ಪಡೆಯುತ್ತಾನೆ. ಅಂದರೆ ಮಾಡಬೇಕಾದ ಕರ್ಮವನ್ನು ಮಾಡಲೇಬೇಕೆಂದು ಶಾಸ್ತ್ರಗಳಲ್ಲಿ ಹೇಳಿರುವ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಅನಾಸಕ್ತನಾಗಿ, ಅಂದರೆ ಫಲದಲ್ಲಿ ಆಸಕ್ತಿ ಇಲ್ಲದೆ ಚೆನ್ನಾಗಿ ಮಾಡು. ಏಕೆಂದರೆ ಅನಾಸಕ್ತನಾಗಿ ಕರ್ಮ ಮಾಡುತ್ತಾ ಮನುಷ್ಯನು ಪರಮ ಪದವನ್ನು, ಅಂದರೆ ಮನಃಶುದ್ಧಿ ಹಾಗೂ ಜ್ಞಾನದ ಮೂಲಕ ಮೋಕ್ಷವನ್ನು ಪಡೆಯುತ್ತಾನೆ. ಇದು ಸದಾಚಾರ ಸಜ್ಜನ ಸಮ್ಮತವಾದ ಕ್ರಮ ಎಂಬುದನ್ನು ಮುಂದಿನ ಶ್ಲೋಕಗಳಲ್ಲಿ ಭಗವಂತನು ಪ್ರಮಾಣೀಕರಿಸುತ್ತಾನೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.